ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಗುರುಗಳು, ನನ್ನ ಮಾರ್ಗದರ್ಶಕರು ಆಗಿರುವಂಥ ವಿನಯ್ ಗುರುಜಿ ಅವರು ಬಂದಿದ್ದಾರೆ. ಹಾಗೆ ಎಲ್ಲ ಈ ಕ್ಷೇತ್ರದ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ, ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಎಲ್ ಶ್ರೀನಿವಾಸ್ ಅವರು ಬಂದಿದ್ದಾರೆ, ಎಚ್ ನಾರಾಯಣರವರು ಬಂದಿದ್ದಾರೆ, ಗೋವಿಂದರಾಜು ಅವರು ಬಂದಿದ್ದಾರೆ, ಸ್ನೇಹಜೀವಿ ಅಂತಾನೆ ಹೆಸರುವಾಸಿ ಎಚ್ ಸುರೇಶ್ ರವರು ಬಂದಿದ್ದಾರೆ, ಹಾಗೆ ಯುವೇಂದ್ರನ್ ಬಾಬುರವರು ಬಂದಿದ್ದಾರೆ, ರಾಮಣ್ಣ ಅವರು ಬಂದಿದ್ದಾರೆ. ಎಲ್ಲರೂ ಹೆಸರ ಅಂತ ನಿಮ್ಮೆಲ್ಲರ ಹೆಸರು ನನ್ನ ಹೃದಯದಲ್ಲಿ ಇಟ್ಕೊಂಡು ನಿಮ್ಮೆಲ್ಲರಿಗೂ ಧನ್ಯವಾದಗಳು, ಅಭಿನಂದನೆಗಳು, ಸ್ವಾಗತವನ್ನು ಬಯಸ್ತೇನೆ. ಇಂಥ ಒಂದು ವೇದಿಕೆ, ಇಂಥ ಒಂದು ಜನಸಾಗರ ಇವತ್ತಿನವರೆಗೂ ಎಲ್ಲೂ ಕೂಡ ಸೇರಕ್ಕಾಗಲಿಲ್ಲ. ಇದು ಇತಿಹಾಸ. ಯಾಕೆ ಅಂದ್ರೆ ಯಾವತ್ತು ಸೇವೆ ಅನ್ನೋದು ನಿಸ್ವಾರ್ಥವಾಗಿ ಜನಕ್ಕೆ ಹೋಗುತ್ತೋ ಅವತ್ತು ಮಾತ್ರ ನಿಮ್ಮ ಆಶೀರ್ವಾದ ಈ ಮೂಲಕ ನನಗೆ ಸಿಗ್ಲಿಕ್ಕೆ ಸಾಧ್ಯ. ಬಂಧುಗಳೇ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾರೆ. ನಮ್ಮ ಗುರು ಹಿರಿಯರು ಸನ್ಯಾಸ ಆಶ್ರಮವನ್ನು ಸ್ವೀಕಾರ ಮಾಡಿದ್ಮೇಲೆ ಅವರ ವಿಚಾರಗಳು, ಅವರ ಆಚಾರಗಳು ಇಡೀ ಜಗತ್ತಿಗೆ ಎಲ್ಲೋ ಕಾಡು ಮೇಡ ಗುಟ್ಟಗಳಲ್ಲಿ ಕೂತ್ಕೊಂಡು ಕೊಡ್ತಾರೆ. ಏನು ಅವ್ರು ಹೇಳ್ಬೋದಿತ್ತು, ಸರ್ವೇ ಜನ ಸುಖಿನೋ ಭವಂತು ಅಂತ ಅವ್ರು ಯಾಕೆ ಹೇಳಿದ್ರು ಅಂದ್ರೆ, ಎಲ್ಲ ಜನ ಸುಖಿಯಾಗಿರ್ಬೇಕು, ಎಲ್ಲ ಜನ ಖುಷಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು, ಲೋಕ ಸಮಸ್ತ ಚೆನ್ನಾಗಿರ್ಬೇಕು, ಲೋಕಕ್ಕೆ ಮಂಗಳ ಆಗ್ಬೇಕು ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ರು.